ದ ಫೌಂಟೇನ್. ಇದು 2006ರ ಚಿತ್ರ. ಇದು ಒಂದು ಫಿಲಾಸಫಿಕಲ್ ಚಿತ್ರವಾಗಿದ್ದು ಹ್ಯೂ ಜಾಕ್ಮ್ಯಾನ್ ನಟಿಸಿದ್ದಾರೆ. ಇದೊಂದು ನಾನ್ ಲೀನಿಯರ್ ಕಥೆಯಾಗಿದ್ದು ಸಡನ್ ಆಗಿ ಬೇರೆ ಬೇರೆ ಸೀನ್ ಗೆ ಶಿಫ್ಟ್ ಆಗ್ತಾ ಇರುತ್ತೆ ಮತ್ತು ಇದು 3 ಕಾಲಘಟ್ಟದಲ್ಲಿ ನಡೆಯುವ ಸ್ಟೋರಿ. ಈ ಸಿನಿಮಾ ಪೂರ್ತಿ ಅರ್ಥವಾಗಬೇಕೆಂದ್ರೆ ಈ ವಿಡಿಯೋ ಪೂರ್ತಿ ನೋಡಬೇಕು. ಇದರ ಎಂಡಿಂಗ್ ಅಂತೂ ಮಿಸ್ ಮಾಡಲೇಬೇಡಿ. ಸೊ ಬನ್ನಿ ಬಂಧುಗಳೇ, ನಾನು ವಿಜಯ್, ಚಾನಲ್ಗೆ ಸ್ವಾಗತ. ಕತೆ: ಒಬ್ಬ ಸೈನಿಕ ತನ್ನ ಮಹಾರಾಣಿಯಿಂದ ಪಡೆದ ಒಂದು ಕೈ ಉಂಗುರವನ್ನು ನೋಡಿ ಭಾವುಕನಾಗಿ ಇದನ್ನು ಮುಗಿಸೋಣ ಅಂತ ಅನ್ನುವುದರ ಮೂಲಕ ಶುರುವಾಗುತ್ತೆ. ಅವನು ಕೆಲವು ಸೈನಿಕರ ಜೊತೆ ಒಂದು ಗುಹೆಯಲ್ಲಿ ಬರುತ್ತಾನೆ. ಅವರೆದುರು ಮೆಟ್ಟಿಲುಗಳಿದ್ದು ಅದರ ಮೇಲೆ ಒಬ್ಬ ನಿಂತಿರ್ತಾನೆ. ಆಗ ಆ ಸೇನಾಪತಿ ಮುಂದೆ ಹೋಗುತ್ತಿದ್ದಂತೆ ಕಟ್ಟಿಗೆಯಿಂದ ಮಾಡಿದ ಬಲೆಗೆ ಬಿದ್ದು ಅವರಲ್ಲಿ ಇಬ್ಬರು ಸೈನಿಕರು ಆದಿವಾಸಿ ಕೈಗಳಲ್ಲಿ ಕೊಲ್ಲಲ್ಪಟ್ಟು ಸೇನಾಪತಿಗೆ ಆ ಆದಿವಾಸಿಗಳು ಸುತ್ತುವರೆದಾಗ ಅವನು ಆ ಮೆಟ್ಟಿಲುಗಳನ್ನು ಏರುತ್ತಾ ಮೇಲೆ ಬರುತ್ತಾನೆ. ಮೇಲೆ ಆ ಆದಿವಾಸಿಗಳ ಸರ್ದಾರ ಎದುರಾಗಿ ಸೇನಾಪತಿ ಹೊಟ್ಟೆಗೆ ತನ್ನ ಆಯುಧದಿಂದ ಚುಚ್ಚುತ್ತಾನೆ. ಕಟ್ಟು ಇಲ್ಲಿ ಒಬ್ಬ ಟಕಲು ಸಾಧು ಮಹಾರಾಜ್ ಸಡನ್ ಆಗಿ ಇಲ್ಲ ಅಂತ ಹೇಳ್ತಾನೆ. ಅವನು ಗಾಳಿಯಲ್ಲಿ ತಪಸ್ಸು ಮಾಡುತ್ತಿದ್ದು ಒಂದು ಗುಳ್ಳಿಯಲ್ಲಿ ದೊಡ್ಡ ಮರದ ಜೊತೆಗೆ ಅಂತರಿಕ್ಷದಲ್ಲಿ ಪ್ರಯಾಣ ಮಾಡುತ್ತಿರುತ್ತಾನೆ ಮತ್ತು ಆ ಮರದ ತುಂಡುಗಳನ್ನು ತಿಂತಿರ್ತಾನೆ ಹಾಗೂ ಅದರಿಂದ ಏನೋ ಮಾಡ್ತಿರ್ತಾನೆ. ಅದೇ ಸಮಯ ಒಬ್ಬ ಹುಡುಗಿ ಅಲ್ಲಿಗೆ ಪ್ರತ್ಯಕ್ಷವಾಗಿ ಸ್ನೋ ಬೀಳುತ್ತಿದೆ ಬಾ ಅಂತ ಕರೀತಾಳೆ. ಆ ಸಾಧು ಮಹಾರಾಜ್ ಸಿಟ್ಟಿನಲ್ಲಿ ನನಗೆ ತುಂಬಾ ಕೆಲಸವಿದೆ, ಬರೋಕಾಗಲ್ಲ ಅಂತ ಗದರಿಸುತ್ತಾನೆ. ಸಡನ್ ಆಗಿ ಆಫೀಸ್ ರೀತಿ ಅವನ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಆ ಸಾಧು ಮಹಾರಾಜ್ ವ್ಯಾಯಾಮ ಮಾಡಿ ಆ ಮರದ ತುಂಡಿನಿಂದ ಪೆನ್ನಿನ ಶಾಹಿ ಮಾಡಿಕೊಂಡು ತನ್ನ ಕೈಗಳ ಮೇಲೆ ರೌಂಡ್ ಗೆರೆಗಳನ್ನು ಬರ್ಕೋತಾನೆ. ಅವನಿಗೆ ಆ ಹುಡುಗಿ ತನ್ನ ಸುತ್ತಮುತ್ತ ಇರುವ ಹಾಗೆ ಮತ್ತು ಹಾಸ್ಪಿಟಲ್ ಬೆಡ್ ಮೇಲೆ ಇರುವ ತರ ಭಾಸವಾಗುತ್ತೆ. ಆಗ ತನ್ನ ಕೈ ಬೆರಳನ್ನು ನೋಡ್ತಾನೆ. ಅಲ್ಲಿ ಉಂಗುರದ ಗುರುತು ಇರುತ್ತೆ. ಮತ್ತೆ ಅದೇ ಹುಡುಗಿ ಸ್ನೋ ಬೀಳುತ್ತದೆ ಆಡೋಣ ಬಾ ಅಂತ ಕರೆದಾಗ ಈ ಬಾರಿ ನನಗೆ ತುಂಬಾ ಕೆಲಸವಿದೆ, ನೀನು ಮನೆಗೆ ಹೋಗು, ನಾನು ಸಾಯಂಕಾಲ ಸಿಗ್ತೀನಿ ಅಂತ ಸಡನ್ ಆಗಿ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗುತ್ತೆ. ತಲೆ ಮೇಲೆ ಅವನ ಕೂದಲು ಇರುತ್ತೆ. ತನ್ನ ನಡವಳಿಕೆಗೆ ಸಾರಿ ಕೇಳಲು ಆಕೆ ಹಿಂದೆ ಹೋದಾಗ ಆತನ ಕೊಲೀಗ್ ಅವನನ್ನು ತಡೆದು ಡಾಕ್ಟರ್ ಕ್ರಿಯೋ ಮಂಗನ ಸ್ಥಿತಿಯಲ್ಲಿ ಚೇತರಿಕೆಗೊಳ್ಳುತ್ತಿದೆ ಬಾ ಅಂತ ಕರೀತಾರೆ. ಅದೇ ಸಮಯ ಆ ಹುಡುಗಿಯ ಹೆಸರು ಈಸಿ ಅಂತ ಗೊತ್ತಾಗುತ್ತೆ. ಆಕೆ ಅಲ್ಲಿಂದ ಹೋಗುತ್ತಾಳೆ. ಕ್ರಿಯೋ ಕೂಡ ತನ್ನ ಸಹೋದ್ಯೋಗಿ ಜೊತೆ ಒಳಗೆ ಬರ್ತಾನೆ. ಅಲ್ಲಿ ಅವರೊಂದು ಆಪರೇಷನ್ ಮಾಡ್ತಿರ್ತಾರೆ. ಕ್ರಿಯೋ ತನ್ನ ಉಂಗುರವನ್ನು ತೆಗೆದಿಟ್ಟು ಆಪರೇಷನ್ ಗೆ ರೆಡಿ ಆಗ್ತಾನೆ. ಅಸಲಿಗೆ ಅವರು 2 ಮಂಗಗಳ ಮೇಲೆ ಆಪರೇಷನ್ ಮಾಡುತ್ತಿದ್ದಾರೆ. ಅವುಗಳ ತಲೆಯಲ್ಲಿನ ಟ್ಯೂಮರ್ ತೆಗೆಯಲು. ಅದರಲ್ಲಿ ಒಂದು ಮಂಗ ಚಿಕಿತ್ಸೆ ಫಲಕಾರಿಯಾಗದೆ ಸಾಯುತ್ತೆ. ಅದನ್ನು ಕೇಳಿ ಡಾಕ್ಟರ್ ಕ್ರಿಯೋ ಬೇಸರದಲ್ಲಿ ಕುಂತಾಗ ಅವನು ಮೇಲೆ ಬೆಳಕಿಗೆ ನೋಡ್ತಾನೆ. ಅದರಿಂದ ಅವನಿಗೆ ಒಂದು ಐಡಿಯಾ ಬರುತ್ತೆ. ಮಧ್ಯ ಅಮೆರಿಕಾದಲ್ಲಿ ನ್ಯೂಚಲ್ ಟಾರ್ಟಸ್ ಎಂಬ ಮರವಿದ್ದು ಅದರ ಬಗ್ಗೆ ತಮ್ಮ ಸಹೋದ್ಯೋಗಿಗಳಿಗೆ ಹೇಳುತ್ತಾ ಆ ಮರ ಬಹಳ ಹಳೆಯದಾಗಿದ್ದು ನಮ್ಮಲ್ಲಿ ಅದರ ಅಂಶಗಳಿವೆ. ಆ ಮರದ ತುಂಡನ್ನು ನೀವು ಮೆಡಿಸಿನ್ ಗಳ ಜೊತೆ ಬೆರೆಸಿ ಅದನ್ನ ಮಂಗಕ್ಕೆ ಇಂಜೆಕ್ಟ್ ಮಾಡೋಣ ಅಂತ ಅಂದಾಗ ಒಬ್ಬ ಡಾಕ್ಟರ್ ಅದನ್ನು ವಿರೋಧ ಮಾಡ್ತಾಳೆ. ಆಗ ಕ್ರಿಯೋ ನಾವು ಏನು ಮಾಡದಿದ್ದರೆ ಡೊನೋವನ್ ಸಾಯುತ್ತಾನೆ, ಡೊನೋವನ್ ಆ ಮಂಗದ ಹೆಸರು ಅಂತ ಹೇಳ್ತಾನೆ. ಅವರು ಅದನ್ನು ತಯಾರಿಸಿ ಆ ಮಂಗಕ್ಕೆ ಇಂಜೆಕ್ಟ್ ಮಾಡ್ತಾರೆ. ಆಪರೇಷನ್ ಆದ ಮೇಲೆ ತನ್ನ ಉಂಗುರವನ್ನು ಹುಡುಕುತ್ತಿರುವಾಗ ಅಲ್ಲಿಗೆ ಹೆಡ್ ಡಾಕ್ಟರ್ ಬಂದು ಕ್ರಿಯೋಗೆ ಕರೆದೊಯ್ದು ಅವನಿಗೆ ನೀವು ಅನಾವಶ್ಯಕವಾಗಿ ಪ್ರಾಣಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀರಿ, ಅದಕ್ಕೆ NIH ಅವರು ಸಂಸ್ಥೆ ಮುಚ್ಚಬೇಕೆಂದುಕೊಂಡಿದ್ದಾರೆ. ಸ್ವಲ್ಪ ದಿನ ರಜಾ ತಗೊಂಡು ಮನೆಯವರ ಜೊತೆ ಕಾಲ ಕಳಿ ಅಂತ ಕ್ರಿಯೋಗೆ ಹೇಳ್ತಾಳೆ. ಆಗ ಕ್ರಿಯೋ ನಾನು ಇಲ್ಲಿರುವುದೇ ಆಕೆಗೋಸ್ಕರ ಅಂತ ಹೇಳ್ತಾನೆ. ಕ್ರಿಯೋ ಮನೆಗೆ ಬಂದಾಗ ಆತನ ಹೆಂಡತಿ ಈಸಿ ಮನೆಯಲ್ಲಿರದೆ ಬಾಲ್ಕನಿಯಲ್ಲಿ ಕುಂತು ನಕ್ಷತ್ರಗಳನ್ನು ನೋಡುತ್ತಿರುತ್ತಾಳೆ. ಆಕೆ ಕ್ರಿಯೋಗೂ ಕರೆದು ಅವರಿಬ್ಬರು ಶಿಬಾಬಾ ಎಂಬ ಸಾಯುತ್ತಿರುವ ನಕ್ಷತ್ರ ನೋಡುತ್ತಾರೆ. ಆಗ ಆಕೆ ಸತ್ತ ಆತ್ಮಗಳು ಮರುಜನ್ಮ ಪಡೆಯಲು ಅಲ್ಲಿಗೆ ಹೋಗುತ್ತವೆ ಅಂತ ಹೇಳಿದಾಗ ಕ್ರಿಯೋ ಏನ್ ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ. ನಾನೊಂದು ಬುಕ್ ಬರೆಯುತ್ತಿದ್ದೇನೆ ಅಂತಾಳೆ. ಕ್ರಿಯೋ ಅದು ಸ್ಪೇನ್ ನಲ್ಲಿ ನಡೆಯೋ ಕಥೆ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಆಕೆ ಆ ಕತೆ ಇಲ್ಲಿಂದ ಶುರುವಾಗಿ ಅಲ್ಲಿಗೆ ಮುಗಿಯುತ್ತೆ ಅಂತ ಹೇಳ್ತಾಳೆ. ಅದನ್ನ ನಾನು ಯಾವಾಗ ಓದಬಹುದು ಅಂತ ಕೇಳಿದಾಗ ಈಸಿ ಆ ಪ್ರಶ್ನೆಗೆ ಉತ್ತರಿಸದೆ ಆ ನಕ್ಷತ್ರ ಸತ್ತು ಹೊಸ ನಕ್ಷತ್ರಗಳ ಜನ್ಮಕ್ಕೆ ಕಾರಣವಾಗುತ್ತೆ. ಮಾಯನರು ಆಯ್ಕೆ ಮಾಡಿದ್ದು ಎಷ್ಟು ಅದ್ಭುತ ಅಂತ ಹೇಳ್ತಾಳೆ. ಆಕೆಯ ಬರಿಗಾಲಿನಲ್ಲಿ ಐಸಿನಲ್ಲಿ ಕೂತಿದ್ದು ನೋಡಿ ಕ್ರಿಯೋ ಅವಳ ಶೂ ಬಗ್ಗೆ ಕೇಳಿ ಅವಳಿಗೆ ಮನೆಯ ಒಳಗೆ ಕರೆದೊಯ್ಯುತ್ತಾನೆ. ಅಂತರಿಕ್ಷದಲ್ಲಿ ಆ ಸಾಧು ಮಹಾರಾಜ್ ಆ ಮರವನ್ನು ಮುಟ್ಟುತ್ತಿದ್ದಾನೆ. ಇತ್ತ ಕ್ರಿಯೋ ಈಸಿಗೆ ಸ್ನಾನ ಮಾಡಿಸುತ್ತಿದ್ದ ವೇಳೆ ಈಸಿಗೆ ಯಾವ ಸ್ಪರ್ಶವೂ ಅರ್ಥವಾಗುತ್ತಿಲ್ಲ ಅಂತ ಬಿಸಿ ನೀರು ಬರುತ್ತಿದ್ದರೂ ಈಸಿ ಬಿಸಿ ನೀರು ಹಾಕು ಅಂತ ಅನ್ನುವುದರ ಮೂಲಕ ಗೊತ್ತಾಗುತ್ತೆ. ಕ್ರಿಯೋ ಡಾಕ್ಟರ್ಗೆ ಕರೆಯಲು ಹೊರಟಾಗ ಈಸಿ ಬೇಡ ಅಂದು ನನಗೆ ಭಯವಾಗುತ್ತಿದೆ, ಸ್ವಲ್ಪ ಸಮಯ ನೀನು ನನ್ನ ಜೊತೆ ಇರುವ ಮಲಗುವ ವೇಳೆ ಲ್ಯಾಬ್ ನಿಂದ ಅರ್ಜೆಂಟ್ ಆಗಿ ಬಾ ಅಂತ ಕಾಲ್ ಬರುತ್ತೆ. ಅಲ್ಲಿ ಹೋಗಿ ನೋಡಿದಾಗ ಆ ಮರದ ಔಷಧಿಯಿಂದ ಮಂಗ ಗುಣಮುಖವಾಗಿದ್ದು ಅದರ ಬುದ್ಧಿ ಚುರುಕಾಗಿರುತ್ತೆ. ಅದರಿಂದ ಅದಕ್ಕೆ ವಯಸ್ಸಾಗುವುದು ನಿಂತು ಹೋಗಿರುತ್ತೆ. ಆದರೆ ಅದರ ತಲೆಯಲ್ಲಿನ ಗಡ್ಡೆ
ಹಾಗೆ ಇರುತ್ತೆ. ಆಗ ಕ್ರಿಯೋ ಹೊಸ ಔಷಧಿ ಮೇಲೆ ಕೆಲಸ ಶುರು ಮಾಡಿ ಅಂತಾನೆ. ಸಹಚರರು ಇದು ಒಂದು ಆವಿಷ್ಕಾರ, ನಾವು ಇದನ್ನ ಜಗತ್ತಿಗೆ ಹೇಳಬೇಕು ಅಂತಾರೆ. ಆಗ ಕ್ರಿಯೋ ನಾವು ಇಲ್ಲಿ ವಯಸ್ಸಾಗದಿರುವ ಆವಿಷ್ಕಾರ ಮಾಡುತ್ತಿಲ್ಲ, ತಲೆಯಲ್ಲಿ ಇದ್ದ ಗಡ್ಡೆಯನ್ನು ಕರಗಿಸುವ ಬಗ್ಗೆ ಆವಿಷ್ಕಾರ ಮಾಡುತ್ತಿದ್ದೇವೆ, ಮುಂದಿನ ಔಷಧಿ ಸಿದ್ಧಪಡಿಸಿ ಅಂತ ಆರ್ಡರ್ ಮಾಡ್ತಾನೆ. ಕ್ರಿಯೋ ಹೆಂಡತಿಗೂ ಬ್ರೈನ್ ಟ್ಯೂಮರ್ ಇದ್ದು ಅವನು ಆಕೆಗಾಗಿ ಅಷ್ಟು ಬಡಿದಾಡುತ್ತಿರುತ್ತಾನೆ. ಅವನು ಮನೆಗೆ ಹಿಂತಿರುಗಿ ತನ್ನ ಹೆಂಡತಿ ಸ್ಥಿತಿ ನೋಡಿ ಆಕೆ ಬರೆಯುತ್ತಿದ್ದ ಪುಸ್ತಕವನ್ನು ಓದಲು ಶುರು ಮಾಡ್ತಾನೆ. ಕಟ್ಟು ಬುಕ್. ಒಬ್ಬ ಧರ್ಮಾಧಿಕಾರಿ ತನ್ನನ್ನು ತಾನೇ ಶಿಕ್ಷೆ ಕೊಡುತ್ತಿದ್ದು ಅಲ್ಲಿಗೆ ಅವನ ಸಹಚರ ಬಂದು ಆ ಧರ್ಮ ವಿರೋಧಿಗಳು ತಮ್ಮ ಜಾಗ ಬಿಟ್ಟುಕೊಡಲು ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ತಾನೆ. ಆ ಧರ್ಮಾಧಿಕಾರಿ ಅವಳ ರಾಜ್ಯದಲ್ಲಿ ಇನ್ನೊಂದು ಪ್ರಾಂತ್ಯ ನನ್ನದಾಯಿತು ಅಂತ ರಕ್ತದಿಂದ ಮ್ಯಾಪ್ ನಲ್ಲಿ ತನ್ನ ಸಾಮ್ರಾಜ್ಯ ತೋರಿಸುತ್ತಾನೆ. ಇತ್ತ ಸೇನಾಪತಿಗೆ ಅವನ ಸಹಚರ ಧರ್ಮಾಧಿಕಾರಿ ರಾಣಿಯ ರಕ್ತ ಕೇಳ್ತಿದ್ದಾನೆ, ಅವನು ರಾಜ್ಯಕ್ಕೆ ಅಟ್ಯಾಕ್ ಮಾಡಬಹುದು ಅಂತ ಅಂದಾಗ ಸೇನಾಪತಿ ಅವನನ್ನು ಕೊಲ್ಲಲು ಅವನ ಅರಮನೆಗೆ ಬಂದು ಒಂದು ಕಿಟಕಿಯಿಂದ ಇನ್ನೇನು ಕೊಲ್ಲಬೇಕು ಅನ್ನುವಷ್ಟರಲ್ಲಿ ಅವನ ಸಹಚರ ಬಂದು ರಾಣಿ ನಿನ್ನನ್ನು ಕರೆಯುತ್ತಿದ್ದಾರೆ ಅಂತ ಅವನನ್ನು ಕರ್ಕೊಂಡು ಹೋಗ್ತಾನೆ. ಅರಮನೆಯಲ್ಲಿ ಸ್ಪೇನ್ ಮೇಲೆ ತೋಳಗಳ ಕಣ್ಣು ಬಿದ್ದಿದೆ ಅಂತ ಮಹಾರಾಣಿಗೆ ಹೇಳ್ತಾನೆ. ಆಗ ಮಹಾರಾಣಿ, ನನಗೆ ನಿನ್ನ ದೇಶ ಪ್ರೇಮದ ಮೇಲೆ ಪೂರ್ತಿ ನಂಬಿಕೆ ಇದೆ, ಆದರೆ ಈಗ ಅವನನ್ನು ಕೊಲ್ಲುವುದಕ್ಕಿಂತ ಬಹಳ ಮುಖ್ಯವಾದ ಕೆಲಸವಿದೆ ಅಂದು ಫಾದರ್ಗೆ ಕರೀತಾಳೆ. ಮಹಾರಾಣಿ ಮುಂದುವರೆಸಿ, ಫಾದರ್ ಕಾಡಿನಿಂದ 1 ವರ್ಷದ ಹಿಂದೆ ಸ್ಪೇನ್ಗೆ ಮರಳಿದ. ಆ ಕಾಡು ತುಂಬಾ ದೊಡ್ಡದಾಗಿದ್ದು ಅಲ್ಲಿ ಹೊಸ ಮನುಕುಲವನ್ನು ರಚಿಸಬಹುದು ಅಂತ ನಾನು ಯೋಚಿಸಿದೆ. ಆದರೆ ಧರ್ಮಾಧಿಕಾರಿಗಳು ಅದರಿಂದ ಭಯಗೊಂಡು ಸ್ಪೇನ್ ದೊಡ್ಡದಾಗದ ಹಾಗೆ ಅದನ್ನು ಒಂದೊಂದಾಗಿ ವಶಪಡಿಸಿಕೊಳ್ಳುತ್ತಾ ಅದನ್ನ ಮಂಡಿ ಊರಿಸಿದ. ನಾವು ಈಗ ಅವನನ್ನು ಸೋಲಿಸಬೇಕು ಅಂತ ರಾಣಿ ಹೇಳ್ತಾಳೆ. ಫಾದರ್ ಒಂದು ಡ್ರ್ಯಾಗರ್ ತೆಗೆದು, ನಾನು ಇದನ್ನ ಸತ್ತ ಮಾಯನ್ ಪಾದ್ರಿಯಿಂದ ತೆಗೆದುಕೊಂಡೆ. ಅದನ್ನ ಒಂದು ಮ್ಯಾಪಿನಲ್ಲಿ ಇಟ್ಟಾಗ ಅದರ ತೂತಗಳ ನಡುವೆ ಒಂದು ಸಣ್ಣ ತೂತು ಮಾಯನ್ ನಾಗರಿಕತೆಯ ದೊಡ್ಡ ಪಿರಮಿಡ್ ದಾರಿ ತೋರಿಸುತ್ತೆ. ಅಲ್ಲಿ ಒಂದು ವಿಶೇಷ ಮರವಿದ್ದು ಆ ಮರದ ರಸ ಯಾರು ಕುಡಿತಾರೋ ಅವರು ಶಾಶ್ವತವಾಗಿ ಬದುಕುತ್ತಾರೆ ಅಂತ ಫಾದರ್ ಹೇಳ್ತಾನೆ. ಇದನ್ನ ಕೇಳಿ ಸೇನಾಪತಿ, ಶತ್ರುಗಳು ಸನಿಯಕ್ಕೆ ಇದ್ದರೆ ನೀವು ಪುರಾಣದ ಕಥೆಗಳನ್ನು ಹೇಳುತ್ತಿದ್ದೀರಾ ಅಂತ ಸಿಟ್ಟಾಗುತ್ತಾನೆ. ಆಗ ಮಹಾರಾಣಿ ಈವಾ ಮತ್ತು ಆಡಮ್ ಕತೆ ಹೇಳಿ ಅಲ್ಲಿಯೂ 2 ಮರಗಳಿದ್ದವು, ಜ್ಞಾನದ ಮರ ಮತ್ತು ಜೀವನದ ಮರ, ಇದು ಕಟ್ಟು ಕಥೆಯಲ್ಲ ಅಂತ ಹೇಳ್ತಾಳೆ. ಸೇನಾಪತಿ ಅದಕ್ಕೆ ಒಪ್ಪಿಕೊಂಡಾಗ ರಾಣಿ ಆ ಮರದ ರಸ ತರೋಕೆ ಅವನಿಗೆ ಆದೇಶ ಕೊಡುತ್ತಾಳೆ. ಜೊತೆಗೆ ತನ್ನ ಕೈ ಉಂಗುರವನ್ನು ಕೊಟ್ಟು, ಒಂದು ವೇಳೆ ಆ ಮರ ನಿನಗೆ ಸಿಕ್ಕರೆ ಈ ಉಂಗುರವನ್ನು ಹಾಕಿಕೊಂಡು ವಾಪಸ್ ಸ್ಪೇನಿಗೆ ಮರಳು ಅಂತ ಕೊಡ್ತಾಳೆ. ಕಟ್ಟು ಕ್ರಿಯೋ ಬುಕ್ ಅನ್ನು ಓದುತ್ತಾ ನಿದ್ರೆಯಲ್ಲಿ ಜಾರಿರ್ತಾನೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಈಸಿ ಲೆಟರ್ ಬರೆದು ಮ್ಯೂಸಿಯಂಗೆ ಬಂದಿರ್ತಾಳೆ. ಅಲ್ಲಿ ಆಕೆ ನಿಜವಾದ ಮಾಯನರ ಪುಸ್ತಕ ಕ್ರಿಯೋಗೆ ತೋರಿಸಿ, ಈತ ಮೊದಲ ಮಾನವ, ಇವನ ಹೊಟ್ಟೆಯಿಂದ ಮರಗಳು ಬೆಳೆದು ಜೀವನ ಸೃಷ್ಟಿ ಮಾಡಿಸಿದ ಹಾಗೂ ಆ ಗಿಡದ ಬೀಜಗಳು ಭೂಮಿ ಮೇಲೆ ಹರಡಿ ಮರಗಳ ಉತ್ಪತ್ತಿ ಆಯಿತು ಅಂತಾಳೆ. ಕ್ರಿಯೋ ಸಾಕು ಬಾ ಅಂತ ಕರೀತಾನೆ. ಆಗ ಆಕೆ ಅಲ್ಲೇ ಮೂರ್ಛೆ ಬೀಳುತ್ತಾಳೆ. ಹಾಸ್ಪಿಟಲ್ ನಲ್ಲಿ ಆಕೆ ನಾನು ಸಾಯುತ್ತಿದ್ದೇನೆ ಎಂದಾಗ ಕ್ರಿಯೋ ನಮ್ಮ ಬಳಿ ಆಪ್ಷನ್ ಗಳಿವೆ ಅಂತಾನೆ. ಆಕೆ ನಾನು ಈಗ ಹೆದರುತ್ತಿಲ್ಲ ಅಂತಾಳೆ. ತನ್ನ ಹೆಂಡತಿಗೆ ಹಾಸ್ಪಿಟಲ್ ನಲ್ಲಿ ಬಿಟ್ಟು ಕೆಲಸಕ್ಕೆ ಮರಳುತ್ತಾನೆ. ಅಲ್ಲಿ ಹೆಡ್ ಡಾಕ್ಟರ್ ಡೀನ್ ಮತ್ತು ತಮ್ಮ ಮೇಲಾಧಿಕಾರಿಗಳನ್ನ ಆ ಮಂಗನ ಆವಿಷ್ಕಾರದ ಬಗ್ಗೆ ಹೇಳಲು ಕರೆದಿರುತ್ತಾಳೆ. ಆಗ ಆ ಮಂಗ 13% ಬುದ್ಧಿವಂತನಾಗಿದ್ದು ಗೊತ್ತಾಗುತ್ತೆ, ಆದರೆ ಅದರ ಗಡ್ಡೆ ಇನ್ನೂ ಹಾಗೆ ಇರುತ್ತೆ. ಕ್ರಿಯೋಸಿಟಿನಲ್ಲಿ ಅವರೆಲ್ಲರನ್ನ ಅಲ್ಲಿಂದ ಕಳಿಸ್ತಾನೆ. ಮತ್ತೆ ಹೊಸ ಔಷಧಿ ಮಂಗನ ಮೇಲೆ ಪ್ರಯೋಗ ಮಾಡಲು ಆರ್ಡರ್ ಮಾಡ್ತಾನೆ. ಹೆಡ್ ಡಾಕ್ಟರ್ ಅವನ ಬಳಿ ಬಂದು, ನೀನು ಔಷಧಿಗೆ ಒಪ್ಪಿಗೆ ಯಾಕೆ ಕೊಡುತ್ತಿಲ್ಲ ಅಂತ ಕೇಳಿದಾಗ, ನಾನು ನನ್ನ ಹೆಂಡತಿಗಾಗಿ ಈ ಎಕ್ಸ್ಪೆರಿಮೆಂಟ್ ನಲ್ಲಿ ಇದ್ದೇನೆ ಅಂತಾನೆ. ಮರಳಿ ಮತ್ತೆ ಹಾಸ್ಪಿಟಲ್ಗೆ ಬಂದಾಗ ಅಲ್ಲಿ ಹೆಡ್ ಡಾಕ್ಟರ್ ಈಜಿಗೆ ನೋಡಲು ಬಂದಿರ್ತಾಳೆ. ಅವಳ ನಂತರ ಅಲ್ಲಿಗೆ ಕ್ರಿಯೋ ಹೋದಾಗ ಈಜಿ ಅವನಿಗೆ ಒಂದು ಗಿಫ್ಟ್ ಕೊಡ್ತಾಳೆ. ಅದರಲ್ಲಿ ಒಂದು ಪೆನ್ ಮತ್ತು ಶಾಹಿ ಬಾಟಲ್ ಇರುತ್ತೆ. ನನಗೆ ನನ್ನ ಪುಸ್ತಕ ಮುಗಿಸಲು ಆಗುವುದಿಲ್ಲ, ಅದನ್ನ ನೀನೇ ಮುಗಿಸು ಅಂತ ಹೇಳ್ತಾಳೆ. ಇವತ್ತು ನನ್ನ ಜೊತೆ ಇರು ಅಂತ ಹೇಳ್ತಾಳೆ. ಲಿಲ್ಲಿಗೆ ಹೇಳಿದ್ದೇನೆ ನನಗೆ ನನ್ನ ಭೂಮಿಯಲ್ಲಿಯೇ ಸಮಾಧಿ ಮಾಡು ಅಂತ. ಇದನ್ನು ಕೇಳಿ ಕ್ರಿಯೋ, ನಿನಗೆ ಏನೂ ಆಗಿಲ್ಲ ಸುಮ್ಮನಿರು ಅಂತಾನೆ. ಅವರಿಬ್ಬರು ಕೊನೆಯ ಬಾರಿಗೆ ಹಗ್ ಮಾಡ್ಕೋತಾರೆ. ಮೇಲೆ ಆ ಸಾಧು ಮಹಾರಾಜ್ ಕೂಡ, ಆ ಮರವನ್ನು ಚಿಂತಿಸಬೇಡ, ನಾನಿರುವೆ, ನಾನು ನಿನ್ನನ್ನು ಕಾಪಾಡುವೆ, ನಾವಿಬ್ಬರು ಶಿಬಾಬಾಗೆ ತಲುಪುತ್ತಿದ್ದೇವೆ ಅಂತ ಹೇಳಿ ಅದರ ಚೂರು ತಿಂತಾನೆ. ಇತ್ತ ಹಾಸ್ಪಿಟಲ್ ನಲ್ಲಿ ಅದೇ ರಾತ್ರಿ ಕ್ರಿಯೋ ಬುಕ್ ಓದಲು ಶುರು ಮಾಡ್ತಾನೆ. ಕಟ್ಟು ಬುಕ್. ಫಾದರ್ ಶಿಬಾಬಾ ನಕ್ಷತ್ರವನ್ನು ಆ ಡ್ರ್ಯಾಗರ್ ನಿಂದ ನೋಡುತ್ತಾ ಆ ಕಾಡಿನಲ್ಲಿ 3 ಶಿಲೆಯ ಕಲ್ಲುಗಳನ್ನು ನೋಡಿ ತನ್ನ ಡ್ರ್ಯಾಗರ್ ಅನ್ನು ಒಂದು ಕಲ್ಲಿಗೆ ಅಂಟಿಸಿ ಅದರಿಂದ ಆ ಪಿರಮಿಡ್ ಇದ್ದ ಜಾಗ ನೋಡ್ತಾನೆ. ಈ ಕಡೆ ಸೇನಾಪತಿ ಸಹಚರ ಇದೊಂದು ವ್ಯರ್ಥ ಹುಡುಕ
ಹುಡುಕಾಟ ಅಂದು ಸೈನಿಕರಿಗೆ ಸೇನಾಪತಿ ವಿರುದ್ಧ ಎತ್ತಿ ಕಟ್ಟುತ್ತಿರುತ್ತಾನೆ. ಅದನ್ನು ಸೇನಾಪತಿ ಕೇಳಿ ಸಹಚರನಿಗೆ ವಿಚಾರಿಸುತ್ತಿರುವ ವೇಳೆ ಅಲ್ಲಿಗೆ ಫಾದರ್ ಬಂದು ಆ ಟೆಂಪಲ್ ಸಿಕ್ಕಿತು ಅಂತಾನೆ. ಅಷ್ಟರಲ್ಲಿ ಸಹಚರ ಅವನಿಗೆ ಕೊಲ್ತಾನೆ. ಸೇನಾಪತಿ ಅವರೆಲ್ಲರನ್ನು ಕೊಂದು ಫಾದರ್ ನಿಂದ ಅಡ್ರೆಸ್ ತಿಳ್ಕೊಂಡು ಆ ಟೆಂಪಲ್ ಒಳಗೆ ಬರ್ತಾನೆ. ಅದೇ ಟೈಮ್ ಈಸಿ ಕೊನೆಯ ಉಸಿರು ಎಳೆಯಲು ಶುರು ಮಾಡ್ತಾಳೆ. ಕ್ರಿಯೋ ಕೂಡ ಇಸಿಜಿ ಕೊಡಲು ಪ್ರಯತ್ನ ಪಟ್ಟು ಹೊರಗೆ ಬರ್ತಾನೆ. ಅಲ್ಲಿ ಸಾಯುತ್ತಿರುವ ಮುದುಕನನ್ನು ನೋಡಿ ಭಯಗೊಳ್ಳುತ್ತಾನೆ. ಅಷ್ಟರಲ್ಲಿ ಹೆಡ್ ಡಾಕ್ಟರ್ ಬಂದು ಮಂಗನಿಗೆ ಮಾಡಿದ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಯಿತು, ಅದರ ಟ್ಯೂಮರ್ ಕರಗಿತು ಅಂತ ಹೇಳ್ತಾಳೆ. ಕ್ರಿಯೋ ಇನ್ನೂ ಒಂದು ಚಾನ್ಸ್ ಸಿಕ್ಕಿತು ಅಂತ ಈಸಿ ಬಳಿ ಬಂದಾಗ ಆಕೆ ಸತ್ತಿರ್ತಾಳೆ. ಅವನು ಕೂಡ ದುಃಖದಲ್ಲಿ ಆಕೆಯನ್ನು ಎಬ್ಬಿಸಲು ಪ್ರಯತ್ನ ಪಡ್ತಾನೆ. ಕೊನೆಗೆ ಆಕೆ ಹೋದಳು ಅಂತ ಅಂತ್ಯಕ್ರಿಯೆ ಮಾಡುವ ವೇಳೆ ಹೆಡ್ ಡಾಕ್ಟರ್ ಭಾಷಣದಿಂದ ಇನ್ನೂ ದುಃಖವಾಗಿ ಅಲ್ಲಿಂದ ಹೊರಡುವ ವೇಳೆ ಸಾವು ಕೂಡ ಒಂದು ರೋಗ, ಅದನ್ನ ಗುಣಪಡಿಸಬಹುದು ಅಂತ ಅಂದು ಅಲ್ಲಿಂದ ಹೋಗುತ್ತಾನೆ. ಇದೇ ಸಮಯ ಸಾಧು ಮಹಾರಾಜ್ ಮರವು ಸತ್ತೋಗುತ್ತೆ. ಕಟ್ಟು ಮೊದಲ ಸೀನ್ ನಲ್ಲಿದ್ದ ಮಾಯನರ ಸರ್ದಾರ ಸೇನಾಪತಿಗೆ ಹೊಡೆಯುವುದರ ಮೂಲಕ ಕತೆ ಎಂಡ್ ಆಗುತ್ತೆ. ನಂದಲ್ಲಪ್ಪ ಈಸಿ ಬರೆದ ಕತೆ ಮುಗಿಯುತ್ತೆ. ಕ್ರಿಯೋ ಅದೇ ದುಃಖದಲ್ಲಿ ಆಕೆ ಕೊಟ್ಟಿದ್ದ ಪೆನ್ನಿನಿಂದ ತನ್ನ ಉಂಗುರು ಬೇಳನ್ನು ಚುಚ್ಚುತ್ತಾ ಶಾಹಿ ಮೂಲಕ ಹಂಚೆ ಹಾಕುತ್ತಾನೆ. ಆ ಅಳುವ ಆಕ್ಟಿಂಗೇ ಅನ್ಸಲ್ಲ, ಅಷ್ಟು ನ್ಯಾಚುರಲ್ ಆಗಿದೆ. ಮೇಲೆ ಸಾಧು ಮಹಾರಾಜರನ್ನು ತೋರಿಸುತ್ತಾರೆ. ಅವನು ಕೂಡ ಹಲವು ವರ್ಷಗಳಿಂದ ಹಚ್ಚೆಗಳನ್ನು ಹಾಕುತ್ತಿದ್ದು ಅವನ ಮೇಲಿರುವ ಹಚ್ಚೆಗಳಿಂದ ಅವನು ಬಹಳ ವರ್ಷಗಳಿಂದ ಅಲ್ಲೇ ಇದ್ದಾನೆ ಅಂತ ಗೊತ್ತಾಗುತ್ತೆ. ಮರುದಿನ ಕ್ರಿಯೋ ತನ್ನ ಕೆಲಸಕ್ಕೆ ಮರಳಿ ನಾನು ಸರಿಯಾಗಿದ್ದೇನೆ, ಈಗ ನಮ್ಮ ಗುರಿ ಸಾವು ಬರದಂತೆ ಆ ಮಂಗನಿಗೆ ಮಾಡುವುದೊಂದೇ ಆಗಿದೆ ಅಂತ ತನ್ನ ಸಹೋದ್ಯೋಗಿಗಳಿಗೆ ಹೇಳಿ ಎಕ್ಸ್ಪೆರಿಮೆಂಟ್ ಮುಂದುವರಿಸುತ್ತಾನೆ. ಕಟ್ಟು ಮೇಲೆ ಸಾಧು ಮಹಾರಾಜ್ ಶಿಬಾಬಾ ನಕ್ಷತ್ರ ತಲುಪಿದ್ದು ತನ್ನ ಮರಕ್ಕೆ ಮುತ್ತಿಟ್ಟಾಗ ಅಲ್ಲಿಗೆ ಈಸಿ ಬರುತ್ತಾಳೆ. ಅದನ್ನು ಮುಗಿಸು ಅಂತ ಹಠ ಹಿಡಿದಿರುತ್ತಾಳೆ. ಸಾಧು ಮಹಾರಾಜ್ ದುಃಖದಲ್ಲಿ ನನ್ನನ್ನು ಬಿಟ್ಟು ಬಿಡು, ಯಾಕೆ ಹೀಗೆ ಕಾಡುತ್ತಿದೀಯಾ, ನನಗೆ ಭಯವಾಗುತ್ತಿದೆ ಅಂತಾನೆ ದುಃಖದಲ್ಲಿ ಅಳುತ್ತಿರ್ತಾನೆ. ಆಗ ಕಣ್ಣೆತ್ತಿ ನೋಡಿದಾಗ ಆಕೆ ಮಹಾರಾಣಿಯಾಗಿ ಕಾಣಿಸುತ್ತಾಳೆ. ಆಕೆ ನೀವು ಮಾಡುತ್ತೀರಿ ಅಂತಾಳೆ. ಅದನ್ನು ಕೇಳಿ ಸಾಧು ಮಹಾರಾಜರಿಗೂ ಜ್ಞಾನೋದಯವಾಗಿ ನಾನು ಸಾಯುತ್ತೇನೆ ಅಂತಾನೆ. ಆಗ ಮಹಾರಾಣಿ ನಾವು ಸತ್ತ ಮೇಲೂ ಜೊತೆಗಿರಬೇಕು ಅಂದಾಗ ಸರಿ ಎಂದು ತನ್ನ ಮರಕ್ಕೆ ಕೊನೆಯ ಗುಡ್ ಬೈ ಹೇಳಿ ಕಟ್ಟು ಮತ್ತೆ ಅದೇ ಟೈಮ್ ತೋರಿಸ್ತಾರೆ. ಈಸಿ ಆಫೀಸ್ಗೆ ಬಂದು ಸ್ನೋ ಬೀಳುತ್ತಿದೆ ಬಾ ಅಂತ ಕರೀತಾಳೆ. ಕ್ರಿಯೋ ನನಗೆ ಕೆಲಸವಿದೆ ಅಂತ ಸಿಟ್ಟಿನಲ್ಲಿ ಗದರಿಸುತ್ತಾನೆ. ಆಕೆ ಹೋಗುವುದನ್ನು ನೋಡಿ ಸಾರಿ ಕೇಳಲು ಬರುತ್ತಾನೆ. ಮತ್ತೆ ಅವನ ಸಹೋದ್ಯೋಗಿ ಎದುರಾಗಿ ಮಂಗನ ಸ್ಥಿತಿ ಬಗ್ಗೆ ಹೇಳಿ ತಡಿತಾನೆ. ಆದರೆ ಈ ಬಾರಿ ಕ್ರಿಯೋ ಮಂಗನ ಬಳಿ ಹೋಗದೆ ಈಸಿ ಹಿಂದೆ ಬರ್ತಾನೆ. ಇತ್ತ ಸಾಧು ಮಹಾರಾಜ್ ಆ ಮರವನ್ನು ಏರಿ ಪ್ರಾರ್ಥನೆ ಮಾಡುತ್ತಾ ಶಿಬಾಬಾ ನಕ್ಷತ್ರ ಎದುರು ಬರ್ತಾನೆ. ಕಟ್ಟು ಮಾಯನ್ ಸರ್ದಾರ ಸೇನಾಪತಿಗೆ ಚುಚ್ಚುತ್ತಾನೆ. ಆಗ ಅಲ್ಲಿ ಅವನಿಗೆ ಆ ಸಾಧು ಮಹಾರಾಜ್ ಕಾಣಿಸುತ್ತಾನೆ. ಆಗ ಆ ಸರ್ದಾರ ಹೇ ತಂದೆ, ನನ್ನ ಈ ತುಚ್ಛ ಕೃತ್ಯಕ್ಕೆ ನನ್ನ ಪ್ರಾಣ ನಿನಗೆ ಅರ್ಪಿತ ಅಂತ ಸೇನಾಪತಿ ಮುಂದೆ ಕೂಡ್ತಾನೆ. ಸೇನಾಪತಿಗೂ ಅರ್ಥವಾಗದೆ ಅವನನ್ನು ಕೊಲ್ಲುತ್ತಾನೆ ಮತ್ತು ಆ ಮರದ ಬಳಿ ಬಂದು ಡ್ರ್ಯಾಗನ್ ನಿಂದ ಹಿರಿದು ಆ ಮರದ ರಸದಿಂದ ನೆಲದ ಮೇಲೆ ಗಿಡಗಳು ಹುಟ್ಟುವುದು ನೋಡುತ್ತಾನೆ. ಅದನ್ನ ತನ್ನ ಗಾಯಕ್ಕೆ ಹಚ್ಚಿಕೊಂಡು ಅದನ್ನ ವಾಸಿ ಮಾಡ್ಕೋತಾನೆ ಮತ್ತು ಅಮೃತ ಸಿಕ್ಕಿತೆಂದು ಮರಕ್ಕೆ ಇನ್ನೂ ದೊಡ್ಡದಾಗಿ ಇರಿದು ಅದರ ರಸ ಕುಡಿಯಲು ಶುರು ಮಾಡಿದಾಗ ಅಷ್ಟರಲ್ಲಿ ಅದರಿಂದ ಒಂದು ಬೆಳಕು ಪ್ರಜ್ವಲಿಸಿ ಅವನ ಹೊಟ್ಟೆಯಿಂದ ಗಿಡಗಳ ಪೊದೆಗಳು ಬರೋಕೆ ಶುರುವಾಗುತ್ತೆ. ನೋಡುತ್ತಲೇ ಅವನ ಬಾಯಿಯಿಂದ ಮತ್ತು ಪೂರ್ತಿ ಶರೀರದಿಂದ ಗಿಡಗಳು ಬೆಳೆದು ಅವನು ಮರದ ಭಾಗವಾಗುತ್ತಾನೆ. ಇತ್ತ ಸಾಧು ಮಹಾರಾಜ್ ಕಣ್ಣು ತೆರೆದು ನೋಡಿದಾಗ ಶಿಬಾಬಾ ನಕ್ಷತ್ರ ಒಮ್ಮೆ ಹೀರಿಕೊಂಡು ಸಣ್ಣ ಬಿಂದುವಿನ ಗಾತ್ರವಾಗಿ ಸಡನ್ ಆಗಿ ಸ್ಫೋಟಗೊಳ್ಳುತ್ತೆ. ಸಾಧು ಮಹಾರಾಜ್ ಕೂಡ ಸಾಯುತ್ತಾನೆ, ಜೊತೆಗೆ ಆ ಮರವೂ ಸಾಯುತ್ತೆ. ಕಟ್ಟು ಈಸಿ ಕ್ರಿಯೋಗೆ ಒಂದು ಮರದ ಹಣ್ಣನ್ನು ಕೊಡುವ ಮೂಲಕ ಈಸಿ ನೆನಪು ಮಾಡಿಕೊಂಡು ಕ್ರಿಯೋ ನಾನು ಅದನ್ನು ಮುಗಿಸಿದೆ ಅನ್ನುವುದರ ಮೂಲಕ ಸಿನಿಮಾ ಎಂಡ್ ಆಗುತ್ತೆ. ಡೈರೆಕ್ಟರ್ ಡ್ಯಾರೆನ್ ಎರೋನ್ಸ್ಕಾಯಿ ಅವರು ನೋಡುಗರಿಗೆ ಒಂದು ಓಪನ್ ಎಂಡಿಂಗ್ ಕನ್ಫ್ಯೂಷನ್ ಕೊಟ್ಟು ಹೋಗುತ್ತಾರೆ. ಇರಲಿ, ನನ್ನ ಪ್ರಕಾರ ಇದರ 2 ಎಂಡಿಂಗ್ ಇರಬಹುದು. ಮೊದಲನೆಯದು ಕ್ರಿಯೋ ತನ್ನ ಎಕ್ಸ್ಪೆರಿಮೆಂಟ್ ಹಾಗೆ ಮುಂದುವರಿಸಿ ಅಮರನಾಗಿರಬಹುದು. ಭೂಮಿಯೆಲ್ಲ ನಾಶವಾಗಿ ಒಂದೇ ಒಂದು ಮರ ಬದುಕುಳಿದಿರಬಹುದು. ಅದರ ಜೊತೆ ಶಿಬಾಬಾ ನಕ್ಷತ್ರಕ್ಕೆ ಬಂದು ಅದರ ಜೊತೆ ಸ್ಫೋಟಗೊಂಡು ಮತ್ತೆ ಬಿಗ್ ಬ್ಯಾಂಗ್ ಆಗಿ ಮತ್ತೆ ಎಲ್ಲ ಸೃಷ್ಟಿಯಾಗಿ ಮತ್ತೆ ಭೂಮಿ ಹುಟ್ಟಿ ಭೂಮಿಯಲ್ಲಿ ಜೀವನ ಹುಟ್ಟಿ ಮಾಯನರಿಗೆ ಶಿಬಾಬಾ ನಕ್ಷತ್ರದ ಬಗ್ಗೆ ತಿಳಿದು ಮತ್ತೆ ಅಲ್ಲಿಗೆ ಸೇನಾಪತಿ ಬಂದು ಮರದ ರಸವನ್ನು ಕುಡಿದು ಜೀವನ ಸೃಷ್ಟಿ ಮಾಡಿ ಮತ್ತೆ ಆಧುನಿಕ ಯುಗದಲ್ಲಿ ಈಜಿಯನ್ನು ಕಾಪಾಡಲು ಕ್ರಿಯೋ ಸಾಯದಂತ ಮೆಡಿಸಿನ್ ಕಂಡು ಹಿಡಿಯುತ್ತಾನೆ. ಈಜಿ ಮತ್ತೆ ಸತ್ತು ಕ್ರಿಯೋ ಮತ್ತೆ ಅಮರನಾಗಿ ಮತ್ತೆ ಸಾಧು ಮಹಾರಾಜನಾಗಿ ಮತ್ತೆ ಶಿಬಾಬಾ ನಕ್ಷತ್ರ ಕಡೆಗೆ ಹೋಗುತ್ತಿರಬಹುದು, ಒಂದು ಲೂಪ್ ರೀತಿ. ಅಥವಾ ಎರಡನೇ ಎಂಡಿಂಗ್ ನಲ್ಲಿ ಆ ಸಾಧು ಮಹಾರಾಜ್ ಬೇರೆ ಯಾರು ಅಲ್ಲ, ಅವನು ಕ್ರಿಯೋನ ಕಲ್ಪನೆಯಾಗಿದ್ದು ತನ್ನ ಎಲ್ಲ ಇಮೋಷನ್ ಗಳನ್ನ ಈಜಿ ಅರ್ಧಕ್ಕೆ ಬಿಟ್ಟ
ಬುಕ್ ಅನ್ನು ಕ್ರಿಯೋ ಸಾಧು ಮಹಾರಾಜ್ ಮೂಲಕ ಕಥೆಯನ್ನು ಬರೆದು ಮುಗಿಸಿರಬಹುದು. ನಿಮಗೆ ಈ ಸಿನಿಮಾ ಅರ್ಥವಾದರೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ.